ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಟೈಮ್ ಟ್ರಾವೆಲ್ ನ ಮಾಡ್ಕೊಂಡು ಹೋಗಿ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ ಸಂಪೂರ್ಣವಾಗಿ ನೋಡ್ಕೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಬರುತ್ತಲ್ಲ, ಆ ಒಂದು ಶೋ ಅಲ್ಲಿ ಏನೇನಾಯ್ತು, ಯಾವ ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕು ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಸ್ಪಾಯ್ಲರ್ ನ ಕೊಡ್ತಾ ಇದ್ದೀನಿ. ನಿಮ್ಗೋಸ್ಕರ ಇಷ್ಟೊಂದು ಕಷ್ಟಪಟ್ಟಿದ್ದೀನಿ, ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ, ನೆನ್ನೆ ಮಂಡೇ ನೈಟ್ ರಿವ್ಯೂ ವಿಡಿಯೋದಲ್ಲಿ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಲವೊಂದಷ್ಟು ಜನ ಕಮೆಂಟ್ ನ ಮಾಡ್ತಾ ಇದ್ದೀರಾ, ಬ್ರೋ ಪೂರ್ತಿ ಶೋನೇ ನೀನು ನೋಡಿಲ್ಲ, ಯಾಕಂದ್ರೆ ಶೋ ಮುಗಿದ್ಮೇಲೆ ಸೆತ್ ರೋಲೆನ್ಸ್ ಅವರ ಮೇಲೆ ವಿಷನ್ ಅಟ್ಯಾಕ್ ಮಾಡಿದಾಗ ನಮ್ಮ ಒಬಾಫೆಮಿ ಅವರು ಬಂದು ಸೆತ್ ರೋಲೆನ್ಸ್ ಅವ್ರನ್ನ ಕಾಪಾಡ್ತಾರೆ, ಆ ಒಂದು ವಿಚಾರನ ನೀನು ಹೇಳಿಲ್ಲ ಯಾಕೆ ಅಂತ ಕೇಳ್ಕೊತಾ ಇದ್ರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದೆಲ್ಲವೂ ಕೂಡ ಆಫ್ ಏರ್ ಅಲ್ಲಿ ನಡೆದಿದ್ದು ಗಾಯ್ಸ್. ಮಂಡೇ ನೈಟ್ ಮುಗಿದ ಮೇಲೆ ಅವೆಲ್ಲವೂ ಕೂಡ ಆಗಿದ್ದು, ಅಂದ್ರೆ ಅದನ್ನ ಲೈವ್ ಆಗಿ ಡಬ್ಲ್ಯೂ ಅವರು ತೋರಿಸಿಲ್ಲ, ಅಲ್ಲಿನ ಆಡಿಯನ್ಸ್ ಗಳಿಗೋಸ್ಕರ ಡಬ್ಲ್ಯೂ ಅವರು ಆ ಒಂದು ಸೆಗ್ಮೆಂಟ್ ನ ಇಟ್ಟಿದ್ರು ಅಷ್ಟೇ. ನಮ್ಮ ಸೆತ್ ರೋಲೆನ್ಸ್ ಅವರು ಬಂದು ಪ್ರೋಮೋನ ಕಟ್ ಮಾಡ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಆಸ್ಟನ್ ಥಿಯರಿ ಅವರು ಬಂದು ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಈ ಕಡೆಯಿಂದ ನಮ್ಮ ಒಬಾಫೆಮಿ ಅವರು ಬಂದು ಸೆತ್ ರೋಲೆನ್ಸ್ ಅವ್ರನ್ನ ಕಾಪಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದರ ನಿಟ್ಟಿನಲ್ಲೇ ಡಬ್ಲ್ಯೂ ಅವರು ಸೆತ್ ರೋಲೆನ್ಸ್ ಅಂಡ್ ಒಬಾಫೆಮಿ ವರ್ಸಸ್ ವಿಷನ್ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಬಟ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಆ ಒಂದು ಮ್ಯಾಚ್ ಕೂಡ ಡಾರ್ಕ್ ಮ್ಯಾಚ್ ಆಗಿರುತ್ತೆ. ಅಂದ್ರೆ ಎಂಟೈರ್ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ಆ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಿಮ್ ಯಾರಿಗೂ ಕೂಡ ಒಂದು ಮ್ಯಾಚ್ ನ ತೋರಿಸೋದಿಲ್ಲ, ಯಾಕಂದ್ರೆ ಆ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಅಲ್ಲಿನ ಆಡಿಯನ್ಸ್ ಗಳಿಗೆ ಮಾತ್ರ ತೋರಿಸ್ತಾರೆ. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಿಮ್ಮೆಲ್ಲರಿಗೂ ಕೂಡ. ಸೊ ಆ ರೀತಿ ಏನಾದ್ರೂ ಸೆಗ್ಮೆಂಟ್ ನೋಡೋದಕ್ಕೆ ಸಿಕ್ಕಿದ್ರೆ ನಾನು ವಿಡಿಯೋ ಮಾಡ್ತಾ ಇರ್ಲಿಲ್ವಾ ಗಾಯ್ಸ್. ಆಫ್ ಏರ್ ಅಲ್ಲಿ ಏನಾಯ್ತು ಅಂತ ವಿಡಿಯೋ ಮಾಡೋದಕ್ಕಿಂತ ಮುಂಚೆನೆ ನೀವೆಲ್ಲರೂ ಕೂಡ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ಸ್ವಲ್ಪ ಬೇಜಾರಾಯ್ತು ಇದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನೇ ಆಗ್ಲಿ, ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ನಮಗೆ ಸೆತ್ ರೋಲೆನ್ಸ್ ಅಂಡ್ ಒಬಾಫೆಮಿ ವರ್ಸಸ್ ವಿಷನ್ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಏನಾಯ್ತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೇಸಿಕಲಿ ನಮ್ಮ ಸೆತ್ ರೋಲೆನ್ಸ್ ಅವರ ಕಡೆಯಿಂದ ಒಬಾಫೆಮಿ ಅವರ ಐಕಾನಿಕ್ ವಾಕಿಂಗ್ ಸ್ಟೆಪ್ ನ ಅವರು ಕೂಡ ಮಾಡ್ತಾರೆ, ಅದೆಲ್ಲವೂ ಕೂಡ ಚೆನ್ನಾಗಿತ್ತು. ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿತ್ತು ಅಂತಾನೆ ಹೇಳ್ಬೇಕು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಬಾಫೆಮಿ ಅವರಿಗೆ ಒಂದು ಮ್ಯಾಸಿವ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಒಬಾಫೆಮಿ ಅವರು ಕೆಳಗಡೆ ಬಿದ್ದೋಗ್ತಾರೆ. ಇದಾದ್ಮೇಲೆ ಬ್ರಾನ್ ಬ್ರೇಕರ್ ಅವರು ಇನ್ನ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದು ಬ್ರಾನ್ ಬ್ರೇಕರ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಈ ಕಡೆ ನಮ್ಮ ಒಬಾಫೆಮಿ ಅವರು ರಿಕವರಿ ಆಗಿ ಆಸ್ಟನ್ ಥಿಯರಿ ಅವರಿಗೆ ತನ್ನ ಪವರ್ ಬಾಂಬ್ ನ ಕನೆಕ್ಟ್ ಮಾಡಿದ್ರೆ, ಅಂಡ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಮ್ಮ ಒಬಾಫೆಮಿ ಅವರು ಆಸ್ಟನ್ ಥಿಯರಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಡಾರ್ಕ್ ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ ನಮ್ಮ ಸೆತ್ ರೋಲೆನ್ಸ್ ಹಾಗೆ ಒಬಾಫೆಮಿ ಅವರು. ಈ ಒಂದು ಸೆಗ್ಮೆಂಟ್ ಗೂ ಹಾಗೆ ಸ್ಟೋರಿ ಲೈನ್ ಗೂ ಯಾವುದೇ ರೀತಿಯ ಲಿಂಕ್ ಇಲ್ಲ. ಇದೆಲ್ಲವೂ ಕೂಡ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ಡಬ್ಲ್ಯೂ ಅವರು ತೋರಿಸಿದ್ದು. ಇನ್ನ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಯ್ತು ಅಂತ ನಾವು ನೋಡ್ಕೊಂಡು ಬರೋದಾದ್ರೆ, ಶೋನ ಓಪನಿಂಗ್ ಅಲ್ಲಿ ನಮಗೆ ಟ್ರಿಕ್ ವಿಲಿಯಂ ಅವರ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಆ ಒಂದು ಸೆಗ್ಮೆಂಟ್ ನ ಅವರ ಚಾಲೆಂಜರ್ ಆದಂತಹ ರಿಕ್ಕಿ ಸ್ಟೈನ್ ಅವರು ಬಂದು ಇಂಟರ್ಫರೆನ್ಸ್ ಕೂಡ ಮಾಡ್ತಾರೆ. ಸೊ ಈ ಒಂದು ಸೆಗ್ಮೆಂಟ್ ನ ಡಬ್ಲ್ಯೂ ಅವರು ಶೋನ ಓಪನಿಂಗ್ ಅಲ್ಲಿ ಇಡ್ತಾರೆ. ಇದಾದ್ಮೇಲೆ ಗಾಯ್ಸ್, ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಅಫಿಷಿಯಲ್ ಆಗಿ MFT ಯ ಬ್ರೇಕಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟಮಾಟೋಂಗಾ ಹಾಗೆ ಟಲ್ಲಾಟೋಂಗಾ ಅವರು ಸೋಲೋ ಸಿಕೋವಾ ಅವರಿಂದ ಸ್ಪ್ಲಿಟ್ ಆಗ್ತಾರೆ. ಇದಕ್ಕೆ ರೀಸನ್ ಏನಪ್ಪಾ ಕೊಡ್ತಾರೆ ಅಂದ್ರೆ, ನೀನು ಮಂಡೇ ನೈಟ್ ಹೋಗಿ ಎಲೆನೈಟ್ ಅವರಿಗೆ ಹೆಲ್ಪ್ ಮಾಡದೆ ಜಿಮ್ಮಿ ಊಸೋ ಅವರು ಸೋಲೋದಕ್ಕೆ ಕಾರಣ ಆದೆ. ಅಂಡ್ ಇದ್ಯಾವುದು ಕೂಡ ನೀನು ನಮ್ ಜೊತೆ ಡಿಸ್ಕಸ್ ಮಾಡಿಲ್ಲ, ಅಂಡ್ ಅದಕ್ಕೋಸ್ಕರ ನಾವು ಇನ್ಮೇಲೆ MFT ಯಲ್ಲಿ ಇರೋದಿಲ್ಲ ಅಂತ ನಮ್ಮ ಟಮಾಟೋಂಗಾ ಹಾಗೆ ಟಲ್ಲಾಟೋಂಗಾ ಅವರು ಸೋಲೋ ಸಿಕೋವಾ ಅವರಿಗೆ ತಿಳಿಸಿದ್ದಾರೆ. ಸೊ ಈ ಒಂದು ಸೆಗ್ಮೆಂಟ್ ಕೂಡ ನಮಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫುಲ್ ಆಗಿ ನೋಡಬೇಕು ಬ್ಯಾಕ್ ಸ್ಟೇಜ್ ಅಲ್ಲಿ ಅಥವಾ ಈ ರೀತಿಯ ಸೆಗ್ಮೆಂಟ್ ಗಳಲ್ಲಿ ಏನೇನು ಮಾತುಕತೆ ಆಡಿದ್ದಾರೆ ಅಂತ. ಸೊ ಸ್ಪಾಯ್ಲರ್ಸ್ ಕೊಡೋದ್ರಿಂದ ಆ ಮಾತುಕತೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿರೋದಿಲ್ಲ. ಇದಾದ್ಮೇಲೆ ನಮಗೆ ಟ್ರಿಪಲ್ ಎ ಕ್ರೂಸರ್ ವೈಟ್ ಚಾಂಪಿಯನ್ಶಿಪ್ ಗೆ ರೇ ಫಿನಿಕ್ಸ್ ಹಾಗೆ ನೇಥನ್ ಫ್ರೇಜರ್ ಅವರ ನಡುವೆ ಕೂಡ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೇ ಫಿನಿಕ್ಸ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಎಲೆನೈಟ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಇವರ ನಡುವೆ ಕೂಡ ವಾದ ವಿವಾದಗಳು ಆಗ್ಬೇಕಾದ್ರೆ ನಮ್ಮ ರಾಯ್ಸ್ ಕೀಸ್ ಅವರು ಈ ಒಂದು ಸೆಗ್ಮೆಂಟ್ ಅಲ್ಲಿ ಇನ್ವಾಲ್ವ್ ಕೂಡ ಆಗ್ತಾರಂತೆ. ಸೊ ಡಬ್ಲ್ಯೂ ಅವರು ಎಲೆನೈಟ್, ಸೋಲೋ ಸಿಕೋವಾ, ರಾಯ್ಸ್ ಕೀಸ್, ಬ್ಲಡ್ ಲೈನ್, MFT ಇವರೆಲ್ಲರ ನಡುವೆ ಒಂದು ಸ್ಟೋರಿ ಲೈನ್ ನ ತಗೊಂಡು ಬರ್ತಾ ಇದ್ದಾರೆ. ನೋಡ್ಬೇಕು ಗಾಯ್ಸ್ ಅದನ್ನ ಯಾವ ರೀತಿ ಡಬ್ಲ್ಯೂ ಅವರು ಕುಕ್ ಮಾಡ್ತಾರೆ ಅಂತ. ನಾನಂತೂ ಇದರಲ್ಲಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಆಗಿದ್ದೀನಿ. ಇದಾದ್ಮೇಲೆ ನಮಗೆ ಪೇಜ್ ಹಾಗೆ ಜೆಸ್ಸಿ ಜೇನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೇಜ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಡ್ಯಾನೋಸಿನ್, ಮಿಸ್ ಹಾಗೆ ಕಿಟ್ ವಿಲ್ಸನ್ ಅವರ ಒಂದು ಇಂದ್ರಿಂಗ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಇಂದ್ರಿಂಗ್ ಸೆಗ್ಮೆಂಟ್ ಮ್ಯಾಚ್ ಆಗಿ ಕನ್ವರ್ಟ್ ಕೂಡ ಆಗುತ್ತೆ. ನಮ್ಮ ಡ್ಯಾನೋಸಿನ್ ಹಾಗೆ ಮ್ಯಾಟ್ ಕಾರ್ಡೋನಾ ವರ್ಸಸ್ ಏಂಜಲ್ ಗಾರ್ಜಾ ಹಾಗೆ ಅಂಬರ್ಟೋ ಕರೀಲೋ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಮಿಸ್ ಹಾಗೆ ಕಿಟ್ ವಿಲ್ಸನ್ ಅವರ ಹೆಲ್ಪ್ ಇಂದ ಡ್ಯಾನೋಸಿನ್ ಹಾಗೆ ಮ್ಯಾಟ್ ಕಾರ್ಡೋನಾ ಅವರು
ವಿನ್ ಆಗಿದ್ದಾರಂತೆ. ನೋಡಬೇಕು ಈ ಒಂದು ಸೆಗ್ಮೆಂಟ್ ಆಗಿ ಮ್ಯಾಚ್ ಯಾವ ರೀತಿ ಎಂಟರ್ಟೈನ್ಮೆಂಟ್ ನ ನಮ್ಮೆಲ್ಲರಿಗೂ ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಕೊಡುತ್ತೆ ಅಂತ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಚೆಲ್ಸಿಯಾ ಗ್ರೀನ್ ಅವರ ನಡುವೆ ಕೂಡ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಸೋತೋಗ್ತಾರೆ. ಇದಾದ್ಮೇಲೆ ಜೂಲಿಯಾ ಹಾಗೆ ಕಿಯಾನಾ ಜೇಮ್ಸ್ ಅವರ ನಡುವೆ ಕೂಡ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಬ್ಲಾಕ್ ಮೋಂದ್ರೆ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಅವರು ಕಿಯಾನಾ ಜೇಮ್ಸ್ ಅವರ ಮೇಲೆ ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅಟ್ಯಾಕ್ ಕೂಡ ಮಾಡ್ತಾರಂತೆ. ಅಂಡ್ ಶೋನ ಮೇನ್ ಇವೆಂಟ್ ಅಲ್ಲಿ ನಮಗೆ ಕೋಡಿ ರೋಡ್ಸ್, ಸ್ಯಾಮಿ ಝೈನ್, ಗಂತರ್, ಒಬಾಫೆಮಿ ಹಾಗೆ ಜೇ ಊಸೋ ಅವರ ನಡುವೆ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಮೊದಲು ನಮ್ಮ ಕೋಡಿ ರೋಡ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಸ್ಯಾಮಿ ಝೈನ್ ಅವರಿಗೆ ಹೇಳ್ತಾರೆ, ನಿಜವಾಗ್ಲೂ ನಿನಗಿಂತ ಕೆವಿನ್ ಓಯನ್ಸ್ ಅವರೇ ಬೆಟರ್ ಆಗಿದ್ರು, ಯಾಕಂದ್ರೆ ಆ ವ್ಯಕ್ತಿ ಈಗಲೂ ಕೂಡ ಬಂದ್ರೆ ನನ್ನ ಮುಂದೆ ನಿಂತ್ಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ, ನಿಂತರ ಹಿಂದೆಯಿಂದ ಅಟ್ಯಾಕ್ ಮಾಡೋದಿಲ್ಲ, ನಿನಗಿಂತ ಕೆವಿನ್ ಓಯನ್ಸ್ ಅವರೇ ಬೆಟರ್ ಆಗಿದ್ರು, ಯಾಕಂದ್ರೆ ಅವನು ಒಮ್ಮೆನಾದ್ರೂ ಡಬ್ಲ್ಯೂ ಚಾಂಪಿಯನ್ ಆಗಿದ್ದ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಇಲ್ಲಿ ಸ್ಯಾಮಿ ಝೈನ್ ಅವರ ಬಗ್ಗೆ ಮಾತಾಡ್ತಾರೆ. ಇದಾದ್ಮೇಲೆ ನಮಗೆ ಜೇ ಊಸೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆಗ ಗಂತರ್ ಅವರು ಕೂಡ ಬರ್ತಾರೆ. ಅಂಡ್ ಜೇ ಊಸೋ ಅವರು 3 ಜನಕ್ಕೂ ಕೂಡ ಹೇಳ್ತಾರೆ, ನೀನ್ ಗೆದ್ರು ಕೂಡ ನಾನು ನಿನ್ನನ್ನ ಸೋಲಿಸ್ತೀನಿ, ಯಾಕಂದ್ರೆ ನಾನು ನಿನ್ ಮೇಲೂ ಕೂಡ ಬರ್ಬಹುದು, ಕೋಡಿ ರೋಡ್ಸ್ ನಾನು ನಿನ್ ಮೇಲೂ ಕೂಡ ಬರ್ಬಹುದು, ಸ್ಯಾಮಿ ಝೈನ್ ನಾನು ನಿನ್ ಮೇಲೂ ಕೂಡ ಬರ್ಬಹುದು ಅಂತ. ಅಂಡ್ ಇವರ ನಡುವೆನೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಬ್ರಾಲ್ ಆಗಬೇಕಾದ್ರೆ ಒಬಾಫೆಮಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ಒಬಾಫೆಮಿ ಅವರು ಗಂತರ್, ಸ್ಯಾಮಿ ಝೈನ್ ಹಾಗೆ ಕೋಡಿ ರೋಡ್ಸ್ 3 ಜನನ್ನು ಕೂಡ ಕನ್ಫರ್ಟ್ ಮಾಡ್ತಾರೆ. ಅಂದ್ರೆ ನಮ್ಮ ಗಂತರ್ ಅವರು ಮೊದಲು ರಿಂಗ್ ಮೇಲ್ಗಡೆ ಬಂದು ಚಾಂಪಿಯನ್ಶಿಪ್ ನ ಇಟ್ಕೋತಾರೆ. ಅಂಡ್ ಆಗ ಏಪ್ರಿಲ್ ಹತ್ರ ನಮ್ಮ ಒಬಾಫೆಮಿ ಅವರು ನಿಂತ್ಕೊಂಡು ಗಂತರ್ ಅವ್ರನ್ನ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಅವರು ಬಂದು ಚಾಂಪಿಯನ್ಶಿಪ್ ನ ಕಿತ್ಕೊಂಡು ಗಂತರ್ ಅವರಿಗೆ ಚಾಂಪಿಯನ್ಶಿಪ್ ಇಂದಾನೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ನಮ್ಮ ಒಬಾಫೆಮಿ ಅವರು ಹಂಗೆ ಸ್ಯಾಮಿ ಝೈನ್ ಅವ್ರನ್ನು ಕೂಡ ಗುರಾಯಿಸ್ತಾ ನಿಂತ್ಕೋತಾರೆ. ಅಂಡ್ ಫೈನಲ್ ಆಗಿ ಕೋಡಿ ರೋಡ್ಸ್ ಅವರು ಬಂದು ಸ್ಯಾಮಿ ಝೈನ್ ಅವರಿಗೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಗ ಒಬಾಫೆಮಿ ಅವರು ರಿಂಗ್ ಒಳಗಡೆ ಹೋಗಿ ಕೋಡಿ ರೋಡ್ಸ್ ಅವ್ರನ್ನ ಕನ್ಫ್ರಂಟ್ ಮಾಡ್ತಾರೆ. ಸೊ ಈ ಒಂದು ವಿಚಾರ ನಮಗೆ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಬೋರಿಂಗ್ ಸ್ಮ್ಯಾಕ್ ಡೌನ್ ಅಂತಾನೆ ಕರಿತೀನಿ ನಾನು ಇದನ್ನ, ಗೊತ್ತಿಲ್ಲ, ಈ ಒಂದು ಸ್ಪಾಯ್ಲರ್ ನ ನೋಡಿದ್ರೆ ಬೋರಿಂಗ್ ಅಂತಾನೆ ಅನ್ನಿಸ್ತಾ ಇದೆ. ಸೆತ್ ರೋಲಿನ್ಸ್ ಹಾಗೆ ಒಬಾಫೆಮಿ, ಬ್ರಾನ್ ಬ್ರೇಕರ್ ಹಾಗೆ ಆಸ್ಟನ್ ಥಿಯರಿ ಅವರ ಮ್ಯಾಚ್ ಕೂಡ ಡಬ್ಲ್ಯೂ ಅವರು ಆನ್ ಏರ್ ಅಲ್ಲೇ ಟೆಲಿಕಾಸ್ಟ್ ಮಾಡಿದಿದ್ರೆ ಅದನ್ನು ಕೂಡ ಲೈವ್ ಆಗಿ ಸ್ಟೋರಿ ರೀತಿ ತೋರಿಸಿದ್ರೆ ಚೆನ್ನಾಗಿರೋದು. ಬಟ್ ಡಬ್ಲ್ಯೂ ಅವರು ಆ ಒಂದು ಮ್ಯಾಚ್ ನ ಡಾರ್ಕ್ ಮ್ಯಾಚ್ ಆಗಿ ಇಟ್ಟು ಸ್ಮ್ಯಾಕ್ ಡೌನ್ ನ ಎಲ್ಲೋ ಒಂದು ರೀತಿ ಬೋರಿಂಗ್ ಮಾಡಿದ್ರು ಅಂತ ನನಗೆ ಫೀಲ್ ಬರ್ತಾ ಇದೆ. ನಿಮ್ಗೆ ಅನಿಸ್ತು ಗೈಸ್ ಈ ಒಂದು ಸ್ಪಾಯ್ಲರ್ ಇಷ್ಟ ಆಯ್ತೋ ಕಷ್ಟ ಆಯ್ತೋ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.